ಕೆಲವರು ನಮಗೆ ಡಾಕ್ಟರ್ ನನಗೆ ಇಲ್ಲಿಂದ ನೋವು ಶುರುವಾಗುತ್ತೆ, ಇಲ್ಲಿವರೆಗೂ ಬರುತ್ತೆ ಮತ್ತು ಕಾಲ್ವರೆಗೂ ಹೋಗುತ್ತೆ. ಇದು ಕೂತ್ಕೊಂಡಿದ್ರೆ ಮಲಗಿದ್ರೆ ನನಗೇನು ನೋವಿರೋದಿಲ್ಲ, ಆದರೆ ಒಂದಷ್ಟು ದೂರ ನಡೆದಾದ್ಮೇಲೆ ಈ ನೋವು ಶುರುವಾಗುತ್ತೆ, ಹಿಂಗೆ ಎಳ್ದಂಗಾಗುತ್ತೆ, ಮತ್ತೆ ಕೂತ್ಕೋಬೇಕು ಅನಿಸುತ್ತೆ, ಈಗ ಬೆಂಡ್ ಆಗಬೇಕಾಗುತ್ತೆ ಅಂತೆಲ್ಲ ಹೇಳ್ತಾರೆ. ಇದು ಸಯಾಟಿಕ್ ಪೇಯ್ನಾ? ಇದು ಸಿಂಪಲ್ ಸಯಾಟಿಕ್ ಪೇಯ್ನ್ ಅಲ್ಲ. ಇದಕ್ಕೆ ನಾವು ನ್ಯೂರೋಜೆನಿಕ್ ಕ್ಲೌಡಿಕೇಶನ್ ಪೇಯ್ನ್ ಅಂತ ಹೇಳ್ತೀವಿ. ಇದಕ್ಕೆ ಕೇವಲ ಡಿಸ್ಕ್ ಪ್ರಾಬ್ಲಮ್ ಮಾತ್ರ ಕಾರಣ ಇರೋದಿಲ್ಲ, ಅದ್ರ ಜೊತೆಗೆ ಬೇರೆ ಕಾರಣಗಳು ಇರ್ತವೆ. ಏನಪ್ಪ ಅಂದರೆ, ಇಲ್ಲಿ ನೋಡಿ, ಈ ನರ ಆಚೆ ಬರುತ್ತಲ್ಲ, ಇಲ್ಲಿರೋ ಒಂದು ಫೊರಾಮೆನ್ ಅಂತ ಹೇಳ್ತೀವಿ. ನಾವು ಇಂಜೆಕ್ಷನ್ ಕೊಡುವಾಗ ಇಲ್ಲಿಂದ ಹೋಗಿ ಆ ಫೊರಾಮೆನ್ಗೆ ಇಂಜೆಕ್ಷನ್ ಕೊಡ್ತೀವಿ. ಸೊ ಈ ಫೊರಾಮೆನ್ ಇದೆಯಲ್ಲ, ಅದೇ ಕಿರಿದಾಗ್ಬಿಟ್ಟಿರುತ್ತೆ, ಅಂದರೆ ನ್ಯಾರೋ ಆಗಿಬಿಟ್ಟಿರುತ್ತೆ. ಇದು ಅವರಿಗೆ ಒಂದಷ್ಟು ದೂರ ನಡೆದಾಗಲೇ ಯಾಕೆ ನೋವು ಶುರುವಾಗುತ್ತೆ ಅಂದರೆ, ಆ ಕಿರಿದಾದ ಫೊರಾಮೆನ್ನಲ್ಲಿ ನರ ಆಚೆ ಬರುತ್ತಲ್ಲ, ಅದಕ್ಕೆ ಜಾಗ ಕಡಿಮೆ ಇರುತ್ತೆ. ನಾವು ನಡೆದಾಡೋ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ, ಅಲ್ಲಿರೋ ರಕ್ತನಾಳಗಳು ಊದ್ಕೊಂಡ್ಬಿಟ್ಟು ಬಲ್ಜಾಗಿ ಆ ನರನ ಒತ್ತಡ ಮಾಡುತ್ತೆ, ಆವಾಗ ಅವರಿಗೆ ನೋವು ಬರುತ್ತೆ. ಇದು ಬರೀ ಸಿಂಪಲ್ ಡಿಸ್ಕ್ ಪ್ರಾಬ್ಲಮ್ ಅಲ್ಲ, ಇದು ಸ್ಟಿನೋಸಿಸ್ ಅಂತ ಹೇಳ್ತೀವಿ, ಫೊರಾಮೆನ್ ಸ್ಟಿನೋಸಿಸ್. ಸೊ ಇದಕ್ಕೆ ಏನು ಕಾರಣ ಅಂತ ನೋಡೋದಾದರೆ, ನಾವು ಈ ಎಸ್ಪೆಷಲಿ ನಮ್ಮ ಪ್ರದೇಶಗಳಲ್ಲಿರುವ ಜನಗಳಲ್ಲಿ, ಕರ್ನಾಟಕ, ಆಂಧ್ರ, ತಮಿಳುನಾಡು, ಇವರಲ್ಲೆಲ್ಲ ಒಂದು ಮುಖ್ಯವಾದ ಒಂದು ಕಾರಣ ಇದೆ, ಅದು ಫ್ಲೋರೈಡ್. ಆ ಫ್ಲೋರೈಡು ಹೇಗೆ ಈ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡುತ್ತೆ ಅಂತಂದರೆ, ಅದು ನಮ್ಮ ಮೂಳೆಗಳು ಸತತವಾಗಿ ರೀಮಾಡೆಲಿಂಗ್ ಆಗ್ತಾ ಇರುತ್ತೆ. ಒಂದು ಜಾಗದಲ್ಲಿ ಜಾಸ್ತಿ ಡೆಪಾಸಿಟ್ ಆಗುತ್ತೆ, ಇನ್ನೊಂದು ಜಾಗದಲ್ಲಿ ಕಡಿಮೆ ಆಗುತ್ತೆ. ಅಲ್ಲಿ ನಮಗೆ ಅನುಕೂಲಕ್ಕೆ ತಕ್ಕಂತೆ ಅದು ರೀಮಾಡಲ್ ಆಗ್ತಾ ಇರುತ್ತೆ. ಅದು ಈ ಫ್ಲೋರೈಡು ಆ ರೀಮಾಡಲಿಂಗ್ ವ್ಯವಸ್ಥೆಯನ್ನು ಡಿಸ್ಟರ್ಬ್ ಮಾಡುತ್ತೆ. ಅಷ್ಟೇ ಅಲ್ಲ, ಅದರಲ್ಲಿ ಎಕ್ಸ್ಟ್ರಾ ಮೂಳೆ ಉತ್ಪತ್ತಿ ಮಾಡುತ್ತೆ ಮತ್ತು ಸುತ್ತಮುತ್ತ ಇರೋ ಈ ಲಿಗಾಮೆಂಟ್ಗಳಲ್ಲೆಲ್ಲ ಕ್ಯಾಲ್ಶಿಯಂ ಡೆಪಾಸಿಟ್ ಆಗೋ ಹೋಗಿ ಮಾಡುತ್ತೆ. ಆ ಕ್ಯಾಲ್ಶಿಯಂ ಡೆಪಾಸಿಟ್ ಆಗಿಬಿಟ್ರೆ ಆ ಲಿಗಾಮೆಂಟ್ನ ಫ್ಲೇಮು ಸುತ್ತಮುತ್ತ ಇರುತ್ತಲ್ಲ, ಅದೆಲ್ಲ ಫ್ಲೆಕ್ಸಿಬಲ್ ಸಾಫ್ಟಾಗಿರಬೇಕು. ಅಲ್ಲಿ ಜಾಗ ಮತ್ತು ರಕ್ತನಾಳು ಊದ್ಕೊಂಡ್ರೂ ಆ ನರದ ಮೇಲೆ ಒತ್ತಡ ಆಗಬಾರ್ದು. ಆದರೆ ಈ ಕ್ಯಾಲ್ಶಿಯಂ ಎಲ್ಲ ಡೆಪಾಸಿಟ್ ಆದಾಗ ಆ ಲಿಗಾಮೆಂಟ್ಗಳೆಲ್ಲ ಟೈಟ್ ಆಗಿಬಿಡುತ್ತೆ, ಹಾರ್ಡ್ ಆಗಿಬಿಡುತ್ತೆ, ಆವಾಗ ನೋವು ಬರುತ್ತೆ. ಸೊ ಈ ಪ್ರಾಬ್ಲಮ್ಗೆ ನಾವು ಫ್ಲೋರೈಡ್ ಪ್ರಾಬ್ಲಮನ್ನು ಫಿಕ್ಸ್ ಮಾಡೋವರೆಗೂ ಈ ಪ್ರಾಬ್ಲಮ್ಮು ಕೂಡ ಸರಿ ಹೋಗೋದಿಲ್ಲ. ನಾವಲ್ಲಿ ಇಂಜೆಕ್ಷನ್ ಕೊಟ್ಟು ತತ್ಕಾಲಕ್ಕೆ ನೋವು ಕಡಿಮೆ ಮಾಡ್ಬೋದು. ಆ ಫ್ಲೋರೈಡ್ ಪ್ರಾಬ್ಲಮನ್ನು ಹೇಗೆ ನಾವು ನಿಭಾಯಿಸಬೇಕಾ, ಮತ್ತು ಆ ಫ್ಲೋರೈಡ್ ಬೇರೆ ಏನೇನೆಲ್ಲ ಮಾಡುತ್ತೆ, ನಮ್ಮ ಮಾಂಸಖಂಡಗಳನ್ನು ಅಫೆಕ್ಟ್ ಮಾಡುತ್ತೆ, ನಮ್ಮ ಮೊಣಕಾಲು ಜಾಯಿಂಟ್ಗಳನ್ನೆಲ್ಲ ಅಫೆಕ್ಟ್ ಮಾಡುತ್ತೆ. ಅದು ಹೇಗೆ ಅದು ಅಫೆಕ್ಟ್ ಮಾಡುತ್ತೆ, ಅದನ್ನು ನಾವು ಯಾವ ರೀತಿ ನಿಭಾಯಿಸ್ಕೋಬೇಕು ಮತ್ತು ಅದರಿಂದ ನಾವು ಹೇಗೆ ಮುಕ್ತಿ ಪಡ್ಕೋಬೋದು ಅದರ ಪ್ರಾಬ್ಲಮಿಂದ ಅಂತ ಮುಂದಿನ ವಿಡಿಯೋಗಳಲ್ಲಿ ನಾನು ವಿವರವಾಗಿ ತಿಳಿಸ್ತೀನಿ, ವಿತ್ ರಿಸರ್ಚ್ ಆರ್ಟಿಕಲ್ಸ್. ಅದ್ರ ಬಗ್ಗೆ ಇರುವಂತಹ ರಿಸರ್ಚ್ ಆರ್ಟಿಕಲ್ಗಳನ್ನೆಲ್ಲ ಕೋಟ್ ಮಾಡಿ ನಿಮಗೆ ವಿವರವಾಗಿ ತಿಳಿಸ್ತೀನಿ. ಮುಂದಿನ ವಿಡಿಯೋಗಾಗಿ ಕಾಯಿ.